ನಮಸ್ಕಾರ ಎಲ್ಲ ನನ್ನ RR ಕನಸುಗಳ ಕಾರ್ಖಾನೆಯ ಪ್ರತಿಯೊಬ್ಬ ಚಂದಾದಾರರಿಗೂ ನಿಮ್ಮ ರಘುರ ಮಾಡುವ ನಮಸ್ಕಾರಗಳು ಹಾಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ RR ಕನಸುಗಳ ಕಾರ್ಖಾನೆಗೆ 1,50,000 ಚಂದಾದಾರರು. ಸೊ ಧನ್ಯೋಸ್ಮಿ. ಈ ಒಂದು ಹೆಜ್ಜೆ ಮುಟ್ಟೋಕ್ಕೆ ಕಾರಣವಾದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಈಗ ಈ ಸರಣಿ ಮಾಡ್ತಾ ಇರೋದು ನಾನು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕ ಶ್ರೀ KV ಜಯರಾಮ್ ಅವ್ರ ಬಗ್ಗೆ. KV ಜಯರಾಮ್ ಅವ್ರನ್ನ ಸಂದರ್ಶನ ಮಾಡಬೇಕು ಅಂದ್ಕೊಂಡಾಗ ಅವ್ರ ಮನೆ ಶ್ರೀರಾಮ್ಪುರಮಲ್ಲಿದೆ ಅಂತ ಗೊತ್ತಿತ್ತು, ಬಟ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು ನನಗೆ. ಸೊ ನಮ್ಮ ಶ್ರೀಮತಿ ಅಂದರೆ ನನ್ನ ವೈಫು, ಜನರಲಿ ನಾನು ತೋರಿಸಿದ್ದೀನಿ ಕಾವೇರಿ ಟೆಕ್ಸ್ಟೈಲ್ಸ್ ಅನ್ನೋ ಒಂದು ಅಂಗಡಿ ಶ್ರೀರಾಮ್ಪುರದಲ್ಲಿದೆ ಅಂತ, ಅಶ್ವಥ್ ಅವರದ್ದು ಓನರು. ಅವ್ರ ಅಂಗಡಿಗೆ ಒಂದ್ಸತಿ ಹೋದಾಗ ನಾನು ನನ್ನ ಹೆಂಡತಿಗೆ ಹೇಳಿದ್ದೆ, ಅವ್ರಿಗೇನಾದರೂ ಗೊತ್ತಾ ಕೇಳು, ಇಲ್ಲಿ KV ಜಯರಾಮ್ ಸರ್ ಮನೆ ಇದೆಯಾ ಅಂತ. ಅದನ್ನು ಪಾಪ ನನ್ನ ಶ್ರೀಮತಿಯವ್ರು ಕೇಳಿ ಅಶ್ವಥ್ ಅವ್ರು ಹೆಲ್ಪ್ ಮಾಡಿದ್ರು. ಅದು ಕೇಳಾದಮೇಲೆ ಇವಾಗ ಜಯರಾಮ್ ಸರ್ ಅವರ ಮನೆಯವರು ಶ್ರೀಮತಿ ಮೀನಾಕ್ಷಮ್ಮ ಅವ್ರ ಸಂದರ್ಶನ ನಾನು ಮಾಡಬೇಕಾದ್ರೆ ಆ ಕಂಪ್ಲೀಟ್ ನನ್ನ ವೈಫಿಗೆ ಸ್ವಲ್ಪ ಮುಜುಗರ ಈ ಕ್ಯಾಮ್ರಾ ಮುಂದೆ ಬರೋದು ಇದನ್ನೆಲ್ಲ, ಬಟ್ ನನ್ನ ಬಲವಂತಕ್ಕೆ ಇದನ್ನು ರೀಕ್ರಿಯೇಟ್ ಮಾಡಿ ನಿಮ್ಗಳಿಗೆ ತೋರಿಸ್ಬೇಕು ಅಂತ ಹೇಳಿದಾಗ ಬಹಳ ಕಷ್ಟದ ಮನಸ್ಸಿಂದ ಅವಳನ್ನ ಒಪ್ಪಿಸಿ ಅದನ್ನು ರೀಕ್ರಿಯೇಟ್ ಮಾಡಿದ್ದೀನಿ. ಸೊ ನನ್ನ ವೈಫು ಕಾವೇರಿ ಟೆಕ್ಸ್ಟೈಲ್ಸ್ ಹೋಗಿದ್ದು, ಅಲ್ಲಿ ಅಶ್ವಥ್ ಅವ್ರ ಹತ್ರ ಮಾತಾಡಿದ್ದು, ಹೇಗೆ ಇದೆಲ್ಲ ನಡೀತು ಅನ್ನೋ ಒಂದು ಸಣ್ಣ ರೀಕ್ರಿಯೇಷನ್ ಈಗ ನಿಮ್ಮ ಮುಂದೆ ಈ ದೃಶ್ಯಾವಳಿಗಳ ನಂತರ ಜಯರಾಮ್ ಅವರ ಸರಣಿ ಪ್ರಾರಂಭ ಆಗುತ್ತೆ. ಏನ್ ಅಶ್ವಥ್ ಅವರೇ, ಅಯ್ಯೋ ಏನೇನೋ ಕೆಲಸಗಳು ಆಗ್ಲೇ ಇಲ್ಲ, ಸೀರೆಗಳೇ ತಗೊಂಡಿಲ್ಲ, ಅದೇ ಬೆಸ್ಟ್. ಅದಕ್ಕೆ ಇವಾಗ ಬಂದಿದ್ಯಾ? ಮೇಲ್ಗಡೆನೂ ಇದೆ, ಓಕೆ ನೋಡಿ ಹೋಗೋಣ. ಚೆನ್ನಾಗಿದೆ, ಹೋಗೋಣ. ಬಾಬು ಅವರು ಇದ್ದಾರೆ, ಅವರೇ ತೋರಿಸ್ಬೇಕು. ಓಕೆ ಚೆನ್ನಾಗಿದೆ, ಬಂದಿದೆ. ಆಯ್ತಾಯ್ತು, ಓಕೆ ಓಕೆ. ಅಶ್ವಥ್ ಅವರೇ, ತಗೊಂಡಿದ್ದೀನಿ ಸೀರೆಗಳು, ತುಂಬ ಚೆನ್ನಾಗಿದೆ. ಆಮೇಲೆ ನಿಮಗೆ ಒಂದು ಕೇಳಬೇಕಿತ್ತು, ಇಲ್ಲಿ KV ಜಯರಾಮ್ ಅನ್ನೋ ಡೈರೆಕ್ಟ್ರ್ ಮನೆ ಬರುತ್ತಂತಲ್ಲ, ಅರುಣರಾಗ, ಮುದುಡಿದ ತಾವರೆ ಅರಳಿತು, ಒಲವಿನ ಆಸರೆ ಪಿಕ್ಚರ್ ಮಾಡಿದಾರಂತಲ್ಲ ಡೈರೆಕ್ಟ್ರು. ಅವ್ರ ಮನೆ ಏನಾದರೂ ನಿಮಗೆ ಗೊತ್ತಾ? ಇಲ್ಲಿ ಅಯ್ಯೋ, ಇಲ್ಲೇ ಇರೋದು, ಮೀನಾಕ್ಷಿ ಜಯರಾಮ್ ಅಂತ, ನೆಕ್ಸ್ಟ್ ರೋಡ್ ನಲ್ಲೇ ಇದ್ದಾರೆ. ಗೊತ್ತಾ ನಿಮ್ಗೆ? ತುಂಬಾ ಚೆನ್ನಾಗಿ, ಒಳ್ಳೆ ಪರಿಚಯ. ಇಷ್ಟ ಹತ್ರ ಇಟ್ಕೊಂಡು ನಾವು ಅಯ್ಯೋ ಇವ್ರು ರಘು ಅವ್ರು ಹುಡುಕ್ತಾನೆ ಇದಾರೆ. ಇಲ್ಲೇ ಇರೋದು, ತೋರಿಸ್ಕೊಡ್ತೀವಿ ಬೇಕಾರೆ. ತುಂಬಾ ಒಳ್ಳೆ ಪರಿಚಯ ನಮ್ಗೆ, ತುಂಬಾ ರೆಗ್ಯುಲರ್ ಅವರು. ಹೇಳ್ತೀರಾ ಸ್ವಲ್ಪ? ಹೇಳ್ತೀವಿ. ನೀವ್ ಅವ್ರ ನಂಬರ್ ಕೊಡ್ಬೇಕು, ನೀವ್ ರಘು ಅವ್ರ ಬಗ್ಗೆ ಹೇಳ್ಬೇಕು ಏನೇನು ಅಂತ. ಆಯ್ತು, ಹೇಳೋಣ. ಚೆನ್ನಾಗಿ, ತುಂಬಾ ಪರಿಚಯ. ಯಾವಾಗ ಮಾಡ್ಕೊಡ್ತೀರಾ? ಯಾವ ಬೇಗ ನೀವ್ ಯಾವಾಗ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ. ಆಯ್ತು ಹೇಳ್ಕೊಡೋಣ. ಓಕೆ, ಥ್ಯಾಂಕ್ ಯು ಅಶ್ವಥ್ ಅವರೇ, ಇದೊಂದು ಹೆಲ್ಪ್. ಥ್ಯಾಂಕ್ ಯು. ಹಲೋ ಸುಷ್ಮಾ ಅವರೇ. ಅಶ್ವಥ್ ಅವರೇ ಹೇಳಿ. ಮೊನ್ನೆ KV ಜಯರಾಮ್ ನಂಬರ್ ಹೇಳಿದ್ರಲ್ಲ, ಅವ್ರು ಸಿಕ್ಕಿದ್ರು, ಮಾತಾಡಿದ್ದೀನಿ. ಅವ್ರ ಮಿಸಸ್ ಹತ್ರ ನಿಮ್ ವಾಟ್ಸ್ಆಪ್ ನಂಬರ್ ಎಲ್ಲ ಕಳಿಸ್ತೀನಿ. ವೆರಿ ನೈಸ್. ರಘು ಅವ್ರ ಬಗ್ಗೆ ಹೇಳಿದೀರಾ ನೀವು? ಎಲ್ಲ ಹೇಳಿದ್ದೀನಿ, ಅವ್ರಿಗೆ ಡೀಟೇಲ್ ಎಲ್ಲ ಹೇಳಿದ್ದೀನಿ. ಡೈರೆಕ್ಟ್ ಆಗಿ ಫೋನ್ ಮಾಡ್ಬೋದಂತ? ಮಾಡ್ಬೋದಂತೆ. ಓಕೆ, ಸರಿ ಅಶ್ವಥ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹೆಲ್ಪ್. ನೂರೊಂದು ನೆನಪು. KV ಜಯರಾಮ್ ಶ್ರೀ ವೈಕುಂಠೇಗೌಡ ಮತ್ತು ಶ್ರೀಮತಿ ಕೆಂಪಮ್ಮ ದಂಪತಿಗಳ ಹಿರಿಯ ಮಗ. ಇವರು ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳು ಹೋಬಳಿಯ ಎಲೆಕೊಪ್ಪದವರು. ಇವರಿಗೆ 3 ಜನ ಸಹೋದರರು, ಶ್ರೀ ಸಿಂಗಾರೇಗೌಡ ಮತ್ತು ಖ್ಯಾತ ಚಲನಚಿತ್ರ ನಿರ್ದೇಶಕ ಶ್ರೀ KV ರಾಜು ಹಾಗೂ ಶ್ರೀ KV ಅಶ್ವಥ್. ಮಳವಳ್ಳಿ ಹಾಗೂ ಮೈಸೂರಿನಲ್ಲಿ ಶಾಲಾ ವಿದ್ಯಾಭ್ಯಾಸ ನಡೆಸಿ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ BSc ಪದವಿಯನ್ನು ಪಡೆದಿರುತ್ತಾರೆ. ಪ್ರೀಮಿಯರ್ ಸ್ಟುಡಿಯೋದಲ್ಲಿದ್ದ ಶ್ರೀ ಚಿನ್ನಪ್ಪ ಅವರ ಬಳಿ ಸಂಕಲನ ಅಂದರೆ ಎಡಿಟಿಂಗ್ ಕೆಲಸದಲ್ಲಿ ತೊಡಗಿಸಿಕೊಂಡು ತಮ್ಮ ಚಿತ್ರರಂಗದ ವೃತ್ತಿ ಬದುಕನ್ನು ಆರಂಭಿಸಿದರು. ನಂತರ ಹಿರಿಯ ನಿರ್ದೇಶಕ ಶ್ರೀ MR ವಿಠಲ್ ಅವರ ಬಳಿ ಸಹಾಯಕ ಹಾಗೂ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿ ಮರಳು ಸರಪಣಿ ಎಂಬ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾದರು. ಶ್ವೇತ ಗುಲಾಬಿ, ಇಬ್ಬನಿ ಕರಗಿತು, ಮುದುಡಿದ ತಾವರೆ ಅರಳಿತು, ಅರುಣರಾಗ, ಒಲವಿನ ಆಸರೆ ಹೀಗೆ ಒಟ್ಟು 22 ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ಅದರಲ್ಲೂ ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡುವುದರಲ್ಲಿ ಶ್ರೀ KV ಜಯರಾಮ್ ಸಿದ್ಧಹಸ್ತರು. ಶ್ರೀಮತಿ ಮೀನಾಕ್ಷಿ ಅವರ ಕೈ ಹಿಡಿದ ಜಯರಾಮ್ ಅವರಿಗೆ 3 ಜನ ಮಕ್ಕಳು. ಜಯರಾಮ್ ಅವರ ವೃತ್ತಿ ಬದುಕು, ಸಂಸಾರ ಹಾಗೂ ಅವರ ಬದುಕಿನ ಕಥೆ ಇದೇ ಮೊದಲ ಬಾರಿಗೆ ನಿಮ್ಮೆಲ್ಲರ ಜೊತೆ. ನಾನೀಗ ಬಂದಿರೋದು ನಮ್ಮ ಒಬ್ಬರು ಡೈರೆಕ್ಟರ್ ಸರ್ ಮನೆಗೆ. ಅದು ಎಂಥ ಡೈರೆಕ್ಟರ್ ಅವರು, ಅಂತಿಂಥ ಡೈರೆಕ್ಟರ್ ಅಲ್ಲ. ನೀವು ಯೂಟ್ಯೂಬ್ನಲ್ಲಾಗಲಿ ಗೂಗಲ್ನಲ್ಲಾಗಲಿ ಹುಡುಕಿದ್ರೆ, ಯಾಕೆಂದರೆ ಬೇರೆ ಕಲಾವಿದರುಗಳು ಸಂದರ್ಶನ ನಾನು ಮಾಡಬೇಕಾದ್ರೆ
ಈ ಸಾರ್ ಬಗ್ಗೆ ಹೇಳಿದಾಗ ನಾನು ಫೋಟೋಗಳು ಹುಡುಕಿದ್ರೆ ಒಂದು 4-5 ಫೋಟೋ ಸಿಗ್ತಿತ್ತು ಅಷ್ಟೇ. ಅದು ಬಿಟ್ಟರೆ ನನಗೆ ಅವ್ರ ಬಗ್ಗೆ ಫೋಟೋಸು ಸಿಗ್ತಿರಲಿಲ್ಲ, ಪ್ರಾಪರ್ ಇನ್ಫಾರ್ಮೇಷನ್ ಇರಲಿಲ್ಲ. ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಂದ ಮಾಡಿದಂಥ ಒಂದು 8 ನಿಮಿಷದ ಒಂದು ವಿಡಿಯೋ, ಸಣ್ಣ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳಿದ್ವಿ ಹೊರತು ಅದನ್ನು ನಮ್ಮ ಶ್ರೀ ಸುನಿಲ್ ಪುರಾಣಿಕ್ ಅವ್ರು ಮಾಡಿದ್ದು. ಅದು ಬಿಟ್ಟರೆ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಒಂದು ಕಂಪ್ಲೀಟ್ ಒಂದು ಜೀವನದ ಚರಿತ್ರೆ ಎಲ್ಲೂ ಇರಲಿಲ್ಲ. ಐ ವಾಸ್ ಸರ್ಪ್ರೈಸ್ಡ್. ನಾನು ಒಬ್ಬ ಡೈರೆಕ್ಟರ್ ಆಗಿ ನಾನು ಯಾಕೆ ಇಷ್ಟು ಡಿಲೇ ಮಾಡಿದೆ ನಮ್ಮ ಡೈರೆಕ್ಟರ್ ಸರ್ದ ಜೀವನದ ಕಥೆನ ದಾಖಲೆ ಮಾಡೋದಕ್ಕೆ ಅಂತ. 22 ಕನ್ನಡ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಬಹುಶಃ ಇಫ್ ಐ ಆಮ್ ನಾಟ್ ರಾಂಗ್ ಒಂದು ಮೇಜರ್ ಎರಾ ಅಂತ ನಾವೇನು ಹೇಳ್ತೀವಿ, ಅದಾದ್ಮೇಲೆ ಕೆಲವು ಸಣ್ಣ ಪುಟ್ಟ ಪ್ರಯತ್ನಗಳು ನಡೆದಿವೆ. ಆದರೆ ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಮಾಡಿದಂಥ ಹೆಮ್ಮೆ, ಹಿರಿಮೆ ಅಥವಾ ಆ ಒಂದು ದಾಖಲೆ ನಮ್ಮ ಕನ್ನಡ ಚಿತ್ರರಂಗದ ಸದಭಿರುಚಿಯ, ಸದ್ಗುಣದ, ಸಂಯಮದ, ಸಹನೆಯ ಶ್ರೇಷ್ಠ ನಿರ್ದೇಶಕ ಶ್ರೀ ಕೆ.ವಿ. ಜಯರಾಮ್ ಅವರು. ಹೌದು ಸ್ನೇಹಿತರೆ, ಕೆ.ವಿ. ಜಯರಾಮ್ ಸರ್ ಅವರ ಮನೆಗೆ ಬಂದಿದ್ದೀನಿ. ಮೇಡಮ್ ಹತ್ರ ಮಾತಾಡ್ತಾ ಇದ್ದೀನಿ, ನಮ್ಮ ಮೀನಾಕ್ಷಮ್ಮನ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಾನು ಆಗಲೇ ತಿಳಿಸಿದ್ದೇನೆಂದರೆ ಇಲ್ಲಿಗೆ ಬರೋದಕ್ಕೆ ಕಾರಣಕರ್ತರು ನಮ್ಮ ಕಾವೇರಿ ಟೆಕ್ಸ್ಟೈಲ್ಸ್ ಅಂತ. ನಾನು ಆಗಲೇ ಕೆಲವು ಕಾರ್ಯಕ್ರಮಗಳಲ್ಲಿ ನೀವು ನೋಡಿರ್ತೀರ, ಅವ್ರ ಅಂಗಡಿನೆಲ್ಲ ಶೂಟ್ ಮಾಡಿದ್ದೆ. ಅವ್ರ ಮೂಲಕ ನಾನು ಈ ಮನೆಗೆ ಬಂದಿರೋದು. ಸೊ ಅಶ್ವಥ್ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ, ಸೊ ನಿಮ್ಮೆಲ್ರಿಗೂ ನಮ್ಮ ಕೆ.ವಿ. ಜಯರಾಮ್ ಸರ್ ಅವರ ಜೀವನದ ಕಥೆಗೆ, ಅವರ ಮನೆಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಅವರ ಮಡದಿಯ ಮನಸ್ಸಿಗೆ ನಿಮ್ಮೆಲ್ರಿಗೂ ಸ್ವಾಗತನ ಬಯಸ್ತಾ ಇದ್ದೀನಿ ಪೂರ್ವಕವಾಗಿ. ಹಾಗಿದ್ರೆ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ನಿಮ್ಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಅವರ ಕುಟುಂಬದವ್ರನ್ನ, ಅವರ ಸಾಧನೆಯನ್ನ ಇಲ್ಲಿ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮುಗ್ದ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೂರೊಂದು ನೆನಪು. ನನ್ನ ಜೊತೆಗಿದ್ದಾರೆ ನಮ್ಮ ಮೀನಾಕ್ಷಮ್ಮ ಅವರು, ಮೀನಾಕ್ಷಿ ಕೆ.ವಿ. ಜಯರಾಮ್ ಅವರು. ಅಮ್ಮ ನಮಸ್ಕಾರ. ಅಮ್ಮ ನಮಸ್ತೆ. ಸ್ನೇಹಿತರೆ, ಕಾರ್ಯಕ್ರಮ ಪ್ರಶ್ನೆಗಳು ನಾನು ಅಮ್ಮನಿಗೆ ಕೇಳೋದಕ್ಕಿಂತ ಮುಂಚೆ, ಅಮ್ಮ ಇದು ತುಳಸಿ ಮಠ ಅಂತ ಅವ್ರ ಕಡೆಯಿಂದ ನನಗೆ ಒಂದು ಅಂದ್ರೆ ರಾಯರ ಭಕ್ತರು ಯಾರೇ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದ್ರು ಅವ್ರಿಗೆ ಇದೊಂದು ರಾಯರ ಬೆಳ್ಳಿ ಪಾದಕ್ಕೆ ಅಕ್ಷತೆನ ಕೊಟ್ಟಿದ್ದಾರೆ. ಸೊ ರಾಯರು ನಿಮ್ಮ ಮನೆಗೆ ಬಂದಿದ್ದಾರೆ, ಒಳ್ಳೇದಾಗ್ಲಿ. ಸೊ ರಾಯರ ಆಶೀರ್ವಾದ ನಮ್ಮ ಮೇಲೆ, ನಿಮ್ಮ ಮೇಲೆ. ಜಯರಾಮ್ ಸರ್ ರಾಯರ ಭಕ್ತರು, ಮಹಾಭಕ್ತರು. ಮಗಳ ಹೆಸರನ್ನೇ ರಮ್ಯ ಪರಿಮಳ ಸುಧೆ ಅಂತ ಇಟ್ರು. ಓ, ದೊಡ್ಡ ಮಗಳು. ಅವಳು ಅರಸ್ಕೋಪ್ಗೋಸ್ಕರ ಅಲ್ಲ, ಜಾತಕಕ್ಕೋಸ್ಕರ ಅಲ್ಲ, ಅವಳ ಹೆಸರನ್ನೇ ರಮ್ಯ ಪರಿಮಳ ಸುಧೆ. ಚೆನ್ನಾಗಿದೆ ಹೆಸರು. ಹೆಸರಿಟ್ರು. ಅವ್ರು ಯಾವಾಗ್ಲೂ ಹೆಸರು ಕಟ್ತಿದ್ದಿದೆ. ಇನ್ನೊಬ್ಬ ಮೊಮ್ಮಗಳಿಗೆ ಕ್ಷಮೆಯಾಧರಿತ್ರಿ ಅಂತ ಇಟ್ರು, ಮಗನ್ ಮಗಳಿಗೆ. ಅದರೆಲ್ಲ ಕಾವ್ಯಾತ್ಮಕವಾದ ಹೆಸರುಗಳೇ. ಆಮೇಲೆ ಇನ್ನೊಬ್ಬ ಮಗನಿಗೆ ಜ್ಞಾನ ಗಂಗೋತ್ರಿ ಅಂತ ಇಟ್ರು. ಅವ್ರಿಗೆ ತುಂಬಾ ಇಷ್ಟ. ಮಂತ್ರಾಲಯಕ್ಕೆ ಹೋಗೋರಂತೆ ಡೈರೆಕ್ಟರ್ ಸರ್. ಹೌದು, ನಾವು ಪೂಜೆಗೆ ಸ್ಟಾರ್ಟ್ ಮಾಡಕ್ ಮುಂಚೆ ಅಲ್ಲಿ ಹೋಗಿ ಸ್ಕ್ರಿಪ್ಟ್ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ವು. ನಮ್ ಓನ್ ಪ್ರೊಡಕ್ಷನ್ 99%. ನಮ್ ಪಿಕ್ಚರ್ ಸ್ಟಾರ್ಟ್ ಆದ್ಮೇಲೆ ಬೇರೆಯವ್ರನ್ನ ನಾವು ಹೇಳಕ್ಕಾಗಲ್ಲ, ಬೇರೆ ಪ್ರೊಡ್ಯೂಸರ್ನ. ನಮ್ ಪಿಕ್ಚರ್, ಎಲ್ಲಾ ಪಿಕ್ಚರು ಸ್ಕ್ರಿಪ್ಟ್ ಹೋಗಿ ಅಲ್ಲಿ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತಿದ್ವು, ಅಕ್ಷತೆ ತಗೊಂಡು. ಮತ್ತೆ ರೆಡಿ ಆದ್ಮೇಲೆ ಫಸ್ಟ್ ಒಂದು ರೀಲ್ ತಗೊಂಡೋಗಿ, 14ನೇ ರೀಲು ಅಥವಾ 5ನೇ ರೀಲು, ಒಂದು ಪ್ರಿಂಟ್ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿ, ಇವರು ಅಷ್ಟರಲ್ಲಿ ಅಲ್ಲಿ ಒಂದು ಸ್ನಾನ ಮಾಡಿ ನೇತ್ರಾವತಿನಲ್ಲೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ರು. ತುಂಗಭದ್ರಾ ಸಾರಿ ಮಾಡ್ಕೊಂಡು ಬರ್ತಾರೆ. ಗಾಡಿ ಬಿಟ್ಕೊಂಡು ಅಲ್ಲಿ ಬಂದು ಶೇವ್ ಮಾಡೋರು ಮಂತ್ರಾಲಯದ ಹೊಳೆನಲ್ಲಿ. ಸೊ ರಾಯರೇ ಬಂದಿದ್ದಾರೆ ಇವಾಗ. ಸೊ ಥ್ಯಾಂಕ್ ಯು ತುಳಸಿ ಮಠದವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಡೈರೆಕ್ಟರ್ ಸರ್ ಬಗ್ಗೆ ನನಗೆ ಒಂದು ಸಣ್ಣ ನನ್ನ ಒಂದು ಸ್ವಾರ್ಥ ಏನಂತಂದ್ರೆ, ನಾನು ಕೂಡ ಮೈಸೂರು ಪಡವಾರಲ್ಲಿ ಅವನೇನೆ. ಅಲ್ಲಿ ನಿಮ್ಮ ಅಶ್ವಥ್ ಅವ್ರದ್ದು ಕ್ಯಾಸೆಟ್ ಅಂಗಡಿ ಇತ್ತು. ಅಶ್ವಥ್ ಅವ್ರ ಅಂದ್ರೆ ನಮ್ಮ ಜಯರಾಮ್ ಸರ್ ಅವರ ಬ್ರದರ್, ಚಿಕ್ಕ ತಮ್ಮ, ಕಡೆ ತಮ್ಮ. ಅವರು ಕ್ಯಾಸೆಟ್ ಅಂಗಡಿ ಇಟ್ಟಿದ್ರು. ನಾನು ಅಲ್ಲಿ ಹೋಗ್ತಾ ಇದು ಕೆ.ವಿ. ರಾಜು ಸರ್ ಅವರ ತಮ್ಮ ಅಂತ, ಕೆ.ವಿ. ಜಯರಾಮ್ ಸರ್ ಅವರ ತಮ್ಮ ಅಂತ ಅಂದ್ಬಿಟ್ಟು ಅವ್ರ ಕ್ಯಾಸೆಟ್ ಅಂಗಡಿಗಳಲ್ಲಿ ಹೋಗಿ ತುಂಬಾ ಕ್ಯಾಸೆಟ್ಗಳು ತಗೊಂಡು ಪಿಕ್ಚರ್ ನೋಡ್ತಿದ್ದೆ ಮೈಸೂರಿನಲ್ಲಿ. ಸೊ ನಾನು ಕೂಡ ನಿಮ್ಮ ಪಡವಾರಲ್ಲಿ ಅವನೇನೆ. ನಮಗೆ ಜಯರಾಮ್ ಸರ್ ಅಂತಂದ್ರೆ ಒಂಥರ ಅವರು, ಇವಾಗ ನಾನೊಬ್ಬ ಡೈರೆಕ್ಟರ್ ಆದ್ಮೇಲೆ ಅವ್ರು ಮಾಡ್ತಿದ್ದ ಸಿನಿಮಾಗಳು ತುಂಬಾ ಒಂಥರ ನೋಡೋದಕ್ಕೆ ರೋಮಾಂಚನ ಆಗುತ್ತಮ್ಮ. ಅಂತಂತ ಪ್ರಯೋಗಗಳು ಮಾಡಿದ್ದಾರೆ ಅವತ್ತಿಗೇನೆ. ಜಯರಾಮ್ ಸರ್ ಅವರ ನೆನಪಿನ ಊರುಗಳಿಗೆ ಪ್ರಯಾಣ ಮಾಡೋದು ಅನ್ನೋದಾಯ್ತು ಅಂತಂದ್ರೆ, ಮೂಲತಃ ಜಯರಾಮ್ ಅವರು ಎಲ್ಲಿಯವರು, ಯಾವ ಊರಿನವರು? ಮಂಡ್ಯ ಡಿಸ್ಟಿಕ್, ನಾಮಗಲ ತಾಲೂಕು, ಬೆಳ್ಳೂರು ಹೋಬಳಿ, ಎಲೆಕೊಪ್ಪದವರು. ತಂದೆ ವೈಕುಂಠೇಗೌಡರು, ಕೆ ವೈಕುಂಠೇಗೌಡ. ತಾಯಿ ಕೆಂಪಮ್ಮ. ಅವರು PWD ಎಂಜಿನಿಯರ್ ಆಗಿದ್ದವ್ರು ನಮ್ಮ ಮಾವನವರು. 8-10 ಕಡೆ ಟ್ರಾನ್ಸ್ಫರ್ ಆಗಿ ಲಾಸ್ಟ್ ಅಲ್ಲಿ 1960ನಲ್ಲಿ ಮೈಸೂರಲ್ಲಿ ಬಂದು ಸೆಟ್ಲ್ ಆಗಿತ್ತು, ಮನೆ ಕಟ್ಟಿ. ಅದೇ ಮನೆ ಎಸ್ ಅಲ್ಲಿ ಇದ್ರು. ಅಲ್ಲಿ ಇದ್ರು. ಅವ್ರಿಗೆ
ಎಷ್ಟು ಜನ ಮಕ್ಕಳು? 4 ಜನ ಅಣ್ಣ ತಮ್ಮಂದಿರು. ಅದರಲ್ಲಿ ಇವರೇ ದೊಡ್ಡ ಮಗ. 2ನೇವರು KV ಸಿಂಗಾರಿಗೌಡ, 3ನೇವರು ಡೈರೆಕ್ಟರ್ KV ರಾಜು, 4ನೇವರು KV ಅಶ್ವಥ್. ಇವರು 4 ಜನ ಅಣ್ಣ ತಮ್ಮಂದಿರು. 4 ಜನ ಅಣ್ಣ ತಮ್ಮಂದ್ರು. ಹೆಣ್ಮಕ್ಳು ಯಾರು ಇಲ್ಲ? ಇಲ್ಲ ಇಲ್ಲ. ಓಕೆ. ಜಯರಾಮ್ ಸರ್ ಅವರ ಬಾಲ್ಯ ಅಂದ್ರೆ ಅವ್ರು ಎಲ್ಲಿ ಓದಿದ್ದು? ಶಾಲಾಭ್ಯಾಸ ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ರು? ಅವರು ಮೊದಲು ಅವ್ರಿಗೆ ಟ್ರಾನ್ಸ್ಫರ್ಗಳು ಇದ್ದಿದ್ರಿಂದ ನಮ್ಮ ಮಾವನವ್ರಿಗೆ ಮಳವಳ್ಳಿ ಅಂತ ಬೇರೆ ಬೇರೆ ಊರುಗಳು ಹೋಗ್ತಿದ್ರು. ನಾವೇನು ಚಿಕ್ಕ ಹುಡುಗರು, ನಮ್ಗೆ ಅಷ್ಟೊಂದು ಐಡಿಯಾ. ನೀವು ಬಳಗನ ಅವ್ರಿಗೆ? ಸ್ವಂತ ನಮ್ಮ ತಾಯಿ ಅಣ್ಣನ ಮಗ. ಓ, ಮಾವನ ಮಗನೇ? ಮಾಗಮ್ಮ ಸೋದರ ಮಗನೇ ಅವರು. ಅದರಿಂದ ಅವ್ರು ಹಳ್ಳಿಗಳಲ್ಲಿ ಅಥವಾ ಸೆಂಟರ್ಗಳಲ್ಲಿ ಮಳವಳ್ಳಿ, ಇದು ಈ ಕಡೆ ಕೋಲಾರದ ಕಡೆ ಇದ್ರಂತೆ, ಎಲ್ಲಾ ಕಡೆ ಇದ್ದು ಇವರು ಅವ್ರ ತಂದೆ ತೀರ್ಕೊಂಡಾಗ ಇವ್ರಿಗೆ 14 ವರ್ಷ ಅಂತೆ. 14 ವರ್ಷ. ಅಲ್ಲಿಂದ ಎಜುಕೇಶನ್ ಮೈಸೂರಲ್ಲಿ ಕಂಟಿನ್ಯೂ ಮಾಡಿ. ಮೈಸೂರಲ್ಲಿ ಓದಿದ್ದು ಅವರು ಫಸ್ಟ್ LS ಮಾತೃಮಂಡಲಿ ಓದಿದ್ದಾರೆ. ಅಲ್ಲಿಂದ ಯೂನಿವರ್ಸಿಟಿನಲ್ಲಿ ಡಿಗ್ರಿ ಮಾಡ್ಕೊಂಡಿದ್ದಾರೆ. ಅದು ಮುಗಿದ ಮೇಲೆ ಹಾಗೇನೆ ಇವ್ರಿಗೆ ಸಿನಿಮಾದ್ದು ಹುಚ್ಚು. ಸಿನಿಮಾ ಅಂದ್ರೆ ಯಾರು ಅಂದ್ರೆ ಅವ್ರ ಪೂರ್ವಿಕರು, ಅವ್ರ ಹಿರಿಯರು ಯಾರು ಸಿನಿಮಾ ಇಂಡಸ್ಟ್ರಿ? ಇಲ್ಲ ಇಲ್ಲ, ಏನಿಲ್ಲ. ಇವ್ರಿಗೆ ಹೇಗ್ ಬಂತೋ ಗೊತ್ತಿಲ್ಲ. ಇವ್ರ ಫ್ರೆಂಡ್ಸ್ ಒಬ್ರು ಇವಾಗ್ಲೂ ಹೇಳ್ತಿರ್ತಾರೆ. ಡಾಕ್ಟರ್ ಶೋಸ್ಲೆ ಅಂತಿದ್ದಾರೆ, ಕಾರ್ಡಿಯಾಲಿಸ್ಟ್. ಮತ್ತೆ ಒಬ್ರು ಜವರಪ್ಪ ಅಂತಿದ್ದಾರೆ, ಒಬ್ರು ವಿಜಯ್ ಕುಮಾರ್. ಇವರೆಲ್ಲರೂ ಹೇಳ್ತಾರೆ, ಇವನು ನಾವು ಏನಾದ್ರು ಓದ್ತಾ ಇದ್ರೆ ಬಂದ್ರೋ ಸಿನಿಮಾ ನೋಡೋಣ, ಈ ಸಿನಿಮಾ ಚೆನ್ನಾಗಿದೆ, ಆ ಸಿನಿಮಾ ಚೆನ್ನಾಗಿದೆ ಅಂತ ಕರೆಯೋನು ಜಯರಾಮು ಈ ಥರ ಅಂತ ಹೇಳ್ತಿದ್ರು. ಅವ್ರಿಗೆ ಇಂಟ್ರೆಸ್ಟ್ ಆಗಿ ಹೋಗಿ ಮತ್ತೆ ನಮ್ಮ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಇದೆ. 1 ಕಿಲೋಮೀಟರ್. ಅಷ್ಟರಲ್ಲಿ ಹೋಗಿ ಚಿನ್ನಪ್ಪ ಅನ್ನೋರೊಬ್ಬರನ್ನ ಪರಿಚಯ ಮಾಡಿಕೊಂಡು ಅಲ್ಲಿ ಎಡಿಟಿಂಗ್ ಕಲಿಯೋಕೆ ಶುರು ಮಾಡ್ಕೊಂಡಿದ್ದಾರೆ. ಡೈರೆಕ್ಷನ್ ಅಂತ ಫಸ್ಟ್ ಹೋಗಿ ಎಡಿಟಿಂಗ್. ಸೊ ಅದಾದ್ಮೇಲೆ MR ವಿಠಲ್ ಪರಿಚಯ ಆಗಿ ಪ್ರೀಮಿಯರ್ ಸ್ಟುಡಿಯೋ ಶೂಟಿಂಗ್ ಹೋಗ್ತಿದ್ರಂತೆ. ಅವ್ರ ಹತ್ರ ಹೋಗಿ ಅವರ ರಿಲೇಟಿವ್ ಒಬ್ರು ಬಾಪಣ್ಣ ಅಂತಿದ್ರು, ಅಂದ್ರೆ ಅವರ ಹೆಂಡತಿಯ ಅಕ್ಕನ ಮಗ. ಅವರು ಇವರು ಕ್ಲೋಸ್ ಆಗಿ ಅವ್ರ ಹತ್ರ ಕೆಲಸ ಕಲಿಯೋಕೆ ಶುರು ಮಾಡಿದ್ರು. ಮತ್ತೆ MR ವಿಠಲ್ ಅವ್ರ ಹತ್ರ ಇವರೇ ಅಟ್ಲೀಸ್ಟ್ ಕೊನೆಯವರೆಗೂ ಅವ್ರಿಗೆ ಇವರೇ ಗುರುಗಳು. MR ವಿಠಲ್. ನಾನು ಕೆಲವು ಫೋಟೋಗಳು ನೋಡ್ತಾ ಇದ್ದೆ ನಿಮ್ದು. ಅವರು ನಿಮ್ ಮನೆಗೆ ಬಂದಾಗೆಲ್ಲ ನೀವು ಆತಿಥ್ಯ ಮಾಡ್ತಾ ಇರೋದು ಸಾರು ನೀವೆಲ್ಲಾರು ಅಂತಂದ್ರೆ ಬರೋರಮ್ಮ MR ವಿಠಲ್ ಬರ್ತಿದ್ರು. ಅವ್ರು ಬರ್ತಾರೆ ಅಂದ್ರೆ ಬರೋಡದಿಂದ ಫೋನ್ ಮಾಡೋರು. ಫ್ಲೈಟ್ 2 ರೂಮ್ಗೆ ಹೋಗಿ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ಎಲ್ಲಿ ಬೇಕು ಕರ್ಕೊಂಡೋಗಿ ತೋರಿಸಿ ಮನೆ ಬಿಟ್ಟು ಮತ್ತೆ ಅವ್ರು ಎಲ್ಲಿ ಹೋಗ್ಬೇಕು ಅಂದ್ರೆ ಅವಾಗ ಕಾರ್ ಅಕಸ್ಮಾತ್ ಇವ್ರು ಹೋಗಕ್ಕಾಗ್ಲಿ ಅಂದ್ರೆ ನಮ್ಮ ಡ್ರೈವರ್ ಕಳಿಸಿ ಮುಗಿಸಿ ಒಂದಿನ ಅವ್ರನ್ನ ಊಟಕ್ಕೆ ಇಟ್ಕೊಂಡು ನಮ್ಮ ಕೈಲಾದ್ದು ಅವ್ರ ಗುರು ದಕ್ಷಿಣೆ ಏನ್ ಮಾಡಬೇಕು ಗುರು ಸತ್ಕಾರ ಮಾಡಿ ನಾನು ಮಾಡಿ ಕಳಿಸ್ತಾ ಇರ್ತಾ ಇದ್ರು. ಬಂದು ಹೋಗ್ತಿದ್ರು. ಬೆಳಗ್ಗಿಂದ ಸಂಜೆವರೆಗೂ ಇರ್ತಿದ್ರು. MR ವಿಠಲ್ ಅವ್ರು ಯಾವಾಗಮ್ಮ ಕಾಲವಾಗಿದ್ದು? ಅವ್ರು ಸುಮಾರು ಒಂದು 15-20 ವರ್ಷ ಆಯ್ತು. ಡೈರೆಕ್ಟರ್ ಸರ್ ಇದ್ರು ಅವರು ಅವ್ರ ಹೆಂಡತಿ ಇಬ್ಬರಿದ್ದಾಗ್ಲೂ ಇದ್ರು. ಡೈರೆಕ್ಟರ್ ಸರ್ ಒಂದು ಆಘಾತ ಹೋಗಿ ಬಂದ್ರು. ಇಲ್ಲ, ಅವ್ರನ್ನ ಬರೋಡದಲ್ಲೇ ಅಂತ್ಯ ಸಂಸ್ಕಾರ ಮಗಳು ಅವ್ರ ಮಿಸಸ್ ಇಲ್ಲಿ ಬಂದಿದ್ರು. ಆಗ ನಾನು ಅವರು ಎಲ್ಲ ಹೋಗಿ ಬಂದ್ವು. ಇಲ್ಲೇ ಮಲ್ಲೇಶ್ವರಂ ಅಲ್ಲಿ 18th ಕ್ರಾಸ್ ಅಲ್ಲಿ ಇದೆ ಅವ್ರ ಮಗಳ ಮನೆ. ಅಲ್ಲಿಗೆ ಹೋಗಿ ಬಂದ್ವು. ಅಂದ್ರೆ ಇವ್ರದ್ದೇನಂದ್ರೆ ಅವ್ರ MR ವಿಠಲ್ ಜೊತೆಗೆ ಆ ಅಮ್ಮನ್ ಕಂಡ್ರೆ ಬಹಳ ಪ್ರೀತಿ, ತಾಯಿ ಪ್ರೀತಿ. ಅಮ್ಮ, ನಮ್ಮ ಜಯರಾಮ್ ಸರ್ ಬಾಲ್ಯದಲ್ಲಿ ಅಂದ್ರೆ ಅವರ ತಂದೆ ತಾಯಿ ಜೊತೆ ಅಥವಾ ಅವರ ತಮ್ಮಂದ್ರ ಜೊತೆ, ರಾಜು ಸರ್ ಜೊತೆ ಅಥವಾ ಇನ್ನೊಬ್ರು ತಮ್ಮ ಅಶ್ವಥ್ ಅವ್ರ ಜೊತೆ, ಇವ್ರ ಜೊತೆ ಎಲ್ಲ ಹೇಗಿದ್ರಂತೆ ಜಯರಾಮ್ ಸರ್ ಬಾಲ್ಯದಲ್ಲಿ? ಯಾಕೆ ನೀವು ರಿಲೇಟಿವ್ ನೋಡಿರ್ತೀರಲ್ಲ. ಚೆನ್ನಾಗಿದ್ರು. ಇವರು ಈಚೆ ಬಂದ ಮೇಲೆ ಕೆಲಸ ಇದು ಮಾಡ್ಕೊಂಡು ನಮ್ಮ ಮದ್ವೆಗಿಂತ ಮುಂಚೆಲೆ ಬಂದ್ಬಿಟ್ಟಿದ್ದಾರೆ ಈಚೆ ಬೆಂಗಳೂರಲ್ಲಿ ಕೆಲಸ ಹುಡ್ಕೊಂಡು. 1975 ನಮ್ಮ ಮದ್ವೆ ಆಗಿತ್ತು. ಇವರು ಆಲ್ಮೋಸ್ಟ್ 65-68 ಅಲ್ಲಿ ಈಚೆ ಪ್ರೊಫೆಸರ್ ಹುಚ್ಚುರಾಯ ಮಾಡಿದ್ದು 17 MR ವಿಠಲ್ಗೆ ಅಸೋಸಿಯೇಟ್ ಆಗಿದ್ರು. ಅಲ್ಲಿ ಮಾಡ್ತಾ ಇದ್ರು. ಸೊ ಅದಾದ್ಮೇಲೆ ಕೂಡಿ ಬಾಳೋಣ ಅದಕ್ಕೂ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರು. ನಮ್ಮ ಮದ್ವೆ ಆದ ಹೊಸರಲ್ಲಿ ಪರಸಂಗದ ಗೆಂಡತಿಮ್ಮ. ಆಗ ITI ಫ್ಯಾಕ್ಟ್ರಿಯವರು ಮಾರುತಿ ಶಿವರಾಮ್ ಅವ್ರ ಡೈರೆಕ್ಷನ್ ಅಲ್ಲಿ ಪರಸಂಗದ ಗೆಂಡತಿಮ್ಮ ಮಾಡ್ತಾ ಇದ್ರು. ಅದಕ್ಕೂ ಲೋಕೇಶ್ ಅವರು ಅದಕ್ಕೂ ಅಸೋಸಿಯೇಟ್ ಆಗಿ ಮಾಡಿದ್ರು. ಇದ್ರ ಬಗ್ಗೆ ಡಿಂಗ್ರಿ ನಾಗರಾಜು ಬಹಳ ಹೇಳ್ತಾರೆ. ನಮ್ ಜಯರಾಮ್ ಸರ್ರೇ ಸಾಂಗ್ ಎಲ್ಲ ಕಂಪೋಸ್ ಮಾಡಿದ್ದು. ಮಾಡೋ ನೀನ್ ಚೆನ್ನಾಗ್ ಮಾಡ್ತೀಯಾ, ಏನು ಪ್ರಾಬ್ಲಮ್ ಇಲ್ಲ. ಡಾನ್ಸ್ ಮಾಸ್ಟರ್ ಇಲ್ದಲೆ ಎಷ್ಟೋ ಸಾಂಗ್ ತೆಗಿಯೋರು ಇವರು. ಹೌದೌದು. ಅಂದ್ರೆ ರಿದಮ್ಸು ಮ್ಯೂಸಿಕ್ ಅವೆಲ್ಲ ಜಾಸ್ತಿ ಡಾನ್ಸ್ ಬೇಕು ಅಂದವನು ಮಾತ್ರ ಡಾನ್ಸ್ ಮಾಸ್ಟ್ರು. ಇಲ್ಲಾಂದ್ರೆ ಈಗ ನೀನೊಂದಿತೀರಾ ನಾನೊಂದಿತೀರಾ ಇವರೇ ತೆಗೆದು ಸಬ್ಜೆಕ್ಟಿವ್ ಸಾಂಗ್ಸ್ ಅಲ್ಲ ಆ ಥರ
ಕೆಲವನ್ನೆಲ್ಲ ಅವರೇ ಮಾಡ್ತಿದ್ರು. ಆಮೇಲೆ ಹೂವಂತ ಹೃದಯವನ್ನು ಇವರೇ ನೈಟ್ ಎಲ್ಲ ಇವರೇ ಶೂಟಿಂಗ್ ಮಾಡಿದ್ರು. ಡೈರೆಕ್ಟರ್ ಸರ್ ಹೌದು. ಎಸ್ ಮ್ಯಾಮ್, ಸಿನಿಮಾಗಳ ಬಗ್ಗೆ ಎಲ್ಲ ಮಾತಾಡ್ತೀನಿ. ಅದಕ್ಕೆ ಮುಂಚೆ ಎಡಿಟಿಂಗ್ ಕೆಲಸದಲ್ಲಿದ್ದವರು ಈ ತರ ಈ ಡೈರೆಕ್ಷನ್ ಕಡೆಗೆ ಬಂದಿದ್ದು ಹೇಗಮ್ಮ? ಅವರು ಮ್ಯೂಸಿಕ್ ಅಲ್ಲೂ ಇಂಟ್ರೆಸ್ಟ್ ಇತ್ತು, ಬಟ್ ಹಂಗಂತ ನಾನು ಮ್ಯೂಸಿಕ್ ಮಾಡ್ತೀನಿ, ನಾನೇ ಎಡಿಟಿಂಗ್ ಮಾಡ್ತೀನಿ ಅಥವಾ ನಾನೇ ಲಿರಿಕ್ಸ್ ಬರಿತೀನಿ ಅನ್ನೋ ಅಷ್ಟು ಇದಿರ್ಲಿಲ್ಲ. ಯಾಕಂದ್ರೆ ಎಲ್ರಿಗೂ ಚಾನ್ಸ್ ಕೊಟ್ರೆ ಅವರಲ್ಲಿರೋ ಎಲ್ಲ ಟ್ಯಾಲೆಂಟ್ಗಳನ್ನ ನಾವು ಯೂಸ್ ಮಾಡ್ಕೊಳ್ಳೋದು. ಈಗ ದೊಡ್ಡರಂಗೇಗೌಡರಿಗೆ ಇವರು ಫಸ್ಟ್ ಚಾನ್ಸ್ ಕೊಟ್ರು, ಒಂದು 10-12 ಪಿಕ್ಚರ್ ಕಂಟಿನ್ಯೂಸ್ ಬರ್ಸಿದ್ರು.